ಮಂಡ್ಯದ ಮದ್ದೂರು ಸದ್ಯ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕಾರಣ 2 ದಿನದಿಂದ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವೆಲ್ಲ ಕೂಡ ಗಮನಿಸಿದ್ದೀರಿ. ಮದ್ದೂರಲ್ಲಿ ಇವತ್ತು ಕೂಡ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆ. ಹಾಗಾಗಿ ಮದ್ದೂರಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಪೊಲೀಸರ ಸರ್ಪಗಾವಲು. ಗಲ್ಲಿ ಗಲ್ಲಿಗೂ ಶಾಂತವಾಗಿದ್ದ ಮದ್ದೂರು ಈಗ ಕೊತ ಅಂತ ಇದೆ. ಮದ್ದೂರಿಗೆ ಇವತ್ತು ಬಿಜೆಪಿಯಿಂದ ಕೇಸರಿ ಪ್ರವಾಸ. ಸತ್ಯ ಶೋಧನೆ ಮಾಡ್ತೀವಿ ಅಂತ ಕೇಸರಿ ನಾಯಕರು ಸಿದ್ಧರಾಗಿದ್ದಾರೆ. ಶೋಭಾಯಾತ್ರೆ ಮೂಲಕ ಧೂಳೆಬ್ಬಿಸೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ. ಇವತ್ತು ಮದ್ದೂರಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕೂಡ ಇದೆ. ಗಣಪತಿ ಮೆರವಣಿಗೆ ವೇಳೆ ಬಿಜೆಪಿಯ ಶೋಭಾಯಾತ್ರೆ ಕೂಡ ಇರುತ್ತೆ. ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಸಿದ್ಧರಾಗಿದ್ದಾರೆ. ವಿಜೇಂದ್ರ, ಅಶೋಕ್, ನಿಖಿಲ್ ಸೇರಿ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಮೂಲಕ ರಾಜಕೀಯ ಅಧಿಕೃತ ಎಂಟ್ರಿ, ಇದರ ಲಾಭವನ್ನ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿ ಗಲಭೆ ಗದ್ದಲಗಳಾದಾಗ ರಾಜಕೀಯ ನಾಯಕರ ಎಂಟ್ರಿ ಆಗುತ್ತೆ. ಸರ್ಕಾರನೇ ಇದನ್ನ ಮಾಡ್ತಾ ಇರೋದು. ಕೆಲ ಕಾಂಗ್ರೆಸ್ ನಾಯಕರೇ ಷಡ್ಯಂತರ ಮಾಡಿದ್ರು. ಯಾರ್ದೋ ಕುಮ್ಮಕ್ಕಿನಿಂದಲೇ ಗಲಭೆ ಆಗೋಯ್ತು, ಶಾಂತಿ ಭಂಗ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಕೆಲಸ ಸರ್ಕಾರದಿಂದಲೇ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ನಿರಂತರವಾಗಿ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಬಂದ್ರು. ಇನ್ನು ಮುಂದುವರೆದು ಶೋಭಾಯಾತ್ರೆ, ಆ ಭಾಗದಲ್ಲಿ ನಿಂತುಕೊಂಡು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೇಸರಿ ನಾಯಕರ ತೀರ್ಮಾನ. ಬಟ್ ಪರಿಸ್ಥಿತಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಅನ್ನೋದು ಕೂಡ ಪ್ರಶ್ನೆ. ಪೊಲೀಸರಿಗೆ ಅತಿ ದೊಡ್ಡ ಸವಾಲು ಈ ಪರಿಸ್ಥಿತಿನ ಕಂಟ್ರೋಲ್ ಮಾಡೋದು, ಬಂದಂತಹ ನಾಯಕರಿಗೆ ಭದ್ರತೆ ಒದಗಿಸೋದು. ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಅಂತ ಅಂದ್ರೆ ಪೊಲೀಸರಿಗಂತೂ ಸಹಜವಾಗಿ ಅತಿ ದೊಡ್ಡ ಸವಾಲಂತೂ ಇದ್ದೇ ಇರುತ್ತೆ. ಕಾರಣ ಮದ್ದೂರಲ್ಲಿ ನಿಷೇಧಾಜ್ಞೆ ಇತ್ತು, ಜನ ಸೇರೋದಕ್ಕೆ ಬಿಟ್ಟಿಲ್ಲ, ಮನೆ ಬಿಟ್ಟು ಆಚೆ ಬರೋದಕ್ಕೆ ಬಿಟ್ಟಿಲ್ಲ. ಬಟ್ ಈ ನಡುವೆ ಬಿಜೆಪಿ ನಾಯಕರ ಎಂಟ್ರಿ ಏನಾಗಬಹುದು ಇವತ್ತು ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಡ್ಯದ ಮದ್ದೂರಿನಿಂದಲೇ. ರಾಘವೇಂದ್ರ, ಇವತ್ತು ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ? ನಿನ್ನೆ ತನಕ ಕೂಡ ಯಾರೋ ಅನ್ಯ ಕೋಮಿನ ಯುವಕರು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ FIR ಆಯ್ತು, ಕೆಲವರ ಬಂಧನ ಆಯ್ತು, ನ್ಯಾಯಾಂಗ ಬಂಧನ ಆಯ್ತು. ಬಟ್ ಈಗ ಅಧಿಕೃತವಾಗಿ ರಾಜಕೀಯ ನಾಯಕರ ಎಂಟ್ರಿ, ಕೇಸರಿ ನಾಯಕರು ಬರ್ತಿದ್ದಾರೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ದಿನ ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳ ಕಲ್ಲು ತೋರಾಟದಿಂದ ಮದ್ದೂರು ಪಟ್ಟಣ ಅಕ್ಷರಶಃ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಕಳೆದ 2 ದಿನಗಳಿಂದಲೂ ಕೂಡ ಮದ್ದೂರು ಬಂದನ್ನ ಆಚರಿಸುವ ಮೂಲಕ ಏನು ಈ ಒಂದು ಘಟನೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಅಧಿಕೃತವಾಗಿ ಏನು ಬಿಜೆಪಿಯ ನಿಯೋಗ ಇವತ್ತು ರಾಜ್ಯ ನಾಯಕರು ಕೂಡ ಈ ಒಂದು ಅಖಾಡಕ್ಕೆ ಧುಮುಕುವ ಕಾರಣಕ್ಕಾಗಿ ಇವತ್ತು ಈ ಒಂದು ಪ್ರಕರಣ ಇದೀಗ ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇದೆ. ಯಾಕೆಂದ್ರೆ ಏನಿವತ್ತು ಮದ್ದೂರಿನಲ್ಲಿ ಒಂದು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಬಿಜೆಪಿ ಮತ್ತೆ ಹಿಂದೂಪರ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ಬೆಳಿಗ್ಗೆ 11:00 ಒಂದು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಮೂಲಕ ಒಂದು ಕಡೆ ಶೋಭಾಯಾತ್ರೆಯನ್ನು ಪ್ರದರ್ಶನ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ತಿರುಗೇಟು ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಬೆಳಿಗ್ಗೆಯಿಂದಲೇ ಕೂಡ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಸುಮಾರು 28 ಗಣಪತಿಗಳನ್ನ ಈ ಒಂದು ಸಾಮೂಹಿಕ ವಿಸರ್ಜನೆಗೆ ಮಾಡ್ಲಿಕ್ಕೆ ಕಳಿಸ್ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲಾ ಹಳ್ಳಿಗಳಿಗೂ ಕೂಡ ಈಗಾಗಲೇ ಕೂಡ ಸೂಚನೆಯನ್ನ ಹಿಂದೂಪರ ಸಂಘಟನೆ ಮತ್ತೆ ಬಿಜೆಪಿ ನಾಯಕರು ಕೊಟ್ಟು ಏನು ಮದ್ದೂರಿನ ಹೈಬಿ ವೃತ್ತದಲ್ಲಿ ಎಲ್ಲರೂ ಬಂದು ಜಮಾವಣೆಗೊಂಡು ಇಲ್ಲಿಂದ ಶೋಭಾಯಾತ್ರೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಈಗಾಗಲೇ ಕೂಡ ಹೇಳಿದ್ದಾರೆ. ಜೊತೆಗೆ ಇವತ್ತಿನ ಏನು ಶೋಭಾಯಾತ್ರಾ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ನಾಯಕರಾದಂತಹ ಪ್ರಸ್ತುತ ಇರುವಂತಹ ಏನು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಸೇರಿದಂತೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ, ಅಶ್ವಥ್ ನಾರಾಯಣ್ ಹಾಗೂ ಕಾರ್ಯದರ್ಶಿಯಾಗಿರುವಂತಹ ಸಿಟಿ ರವಿ ಅವರು ಸೇರಿದಂತೆ ಹಲವು ರಾಜಕೀಯ ನಾಯಕರು, ರಾಜ್ಯದ ನಾಯಕರು ಬಂದು ಇವತ್ತು ಮಂಡ್ಯದಲ್ಲಿ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ್ರೆ ಇದಕ್ಕೆ ಕೈ ಜೋಡಿಸುವಂತೆ ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ ನ ಪ್ರಮುಖ ನಾಯಕರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವರಾದ DC ತಮ್ಮಣ್ಣ ಹಾಗೂ ಪುಟ್ಟರಾಜು ಸೇರಿದಂತೆ ಹಲವು ಜೆಡಿಎಸ್ ನಾಯಕರು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸರ್ಕಾರಕ್ಕೆ ಒಂದು ಟಕ್ಕರ್ ಕೊಡಲು ಮುಂದಾಗಿರುವಂತದ್ದು. ಯಾಕೆಂದ್ರೆ ಸರ್ಕಾರ ಈ ಒಂದು ಪ್ರಕರಣವನ್ನು ಕೇವಲ ಲಘುವಾಗಿ ಪರಿಗಣಿಸಿದೆ. ಕೇವಲ ಅಲ್ಲಿ ಇದ್ದಂತಹ ಒಂದು 22 ಜನ ಮಾತ್ರ ಈಗ ಅವಾಗಲೇ ಬಂಧಿಸಿದೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟರು. ಗೃಹ ಸಚಿವರು ಕೇವಲ ಒಂದೆರಡು ಕಲ್ಲುಗಳು ಬೀಳಿದಿವೆ, ಅದಕ್ಕಾಗಿ ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಹೊರಟಿದೆ ಅನ್ನೋ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಜೊತೆಗೆ ಆ ಒಂದು ಪಕ್ಷದ ಪ್ರಮುಖ ನಾಯಕರು ಸೇರಿದಂತೆ ಹಲವು ಶಾಸಕರು ಕೂಡ ಈ ಒಂದು ಪ್ರಕರಣವನ್ನು ಲಘುವಾಗಿ ಮಾತನಾಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಪದೇ ಆಗ್ತಿರುವಂತಹ ದೌರ್ಜನ್ಯನ ಖಂಡಿಸಿ ಈಗಾಗಲೇ ಕೂಡ ಬಿಜೆಪಿ ನಾಯಕರು ಈ ಒಂದು ಹೋರಾಟವನ್ನ
ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ ನಾಗಮಂಗಲದಲ್ಲಿ ಒಂದು ಇದೇ ರೀತಿಯಾದ ಕೋಮು ಗಲಭೆ ಸಂಭವಿಸಿ ಅಲ್ಲೂ ಕೂಡ ಸಾಕಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗಿತ್ತು. ಅದಾದ ಬಳಿಕ ಮಂಡ್ಯದ ಕೆರಗೋಡಿನಲ್ಲಿ ಕೂಡ ಈ ಒಂದು ಹನುಮಧ್ವಜ ವಿವಾದ ಸಾಕಷ್ಟು ಒಂದು ಸರ್ಕಾರಕ್ಕೆ ಮತ್ತೆ ಬಿಜೆಪಿಗೆ ಒಂದು ಇದನ್ನ ತಂದುಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಏನು ಮದ್ದೂರಿನಲ್ಲಿ ನಡೆದಿರುವಂತಹ ಒಂದು ಗಲಭೆ ಪ್ರಕರಣವನ್ನು ಕೂಡ ರಾಜಕೀಯವಾಗಿ ಬಿಜೆಪಿ ಬಳಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇವತ್ತು ಶೋಭಾಯಾತ್ರೆಯ ಮೂಲಕ ಒಂದು ಸರ್ಕಾರಕ್ಕೆ ಒಂದು ದಿಟ್ಟ ಉತ್ತರವನ್ನು ಕೊಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡ್ಲಿಕ್ಕೆ ಈಗ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಮುಂದಾಗಿದೆ. ನಿನ್ನೆಯಿಂದಲೇ ಕೂಡ ಡಿಐಜಿಪಿ ಆದಂತಹ ಬೋರ್ಲಿಂಗ್ ಅವರು ಖುದ್ದು ಮದ್ದೂರಿಗೆ ಆಗಮಿಸಿ ಎಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರದು, ಹಾಗೇನೆ ಯಾವುದೇ ರೀತಿಯಲ್ಲೂ ಕೂಡ ಕೋಮು ಗಲಭೆಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಈಗ ಪೊಲೀಸರ ನಿಯೋಜನೆ ಮಾಡಿ ಹೆಚ್ಚಿನ ಬಂದೋಬಸ್ತ್ ಅನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ 2 ಏನು ರ್ಯಾಪಿಡ್ ಫೋರ್ಸ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಅರಸೇನಾ ತುಕಡಿ ಇದೆ, ಅದು ಕೂಡ 2 ತುಕಡಿಗಳು ಮದ್ದೂರಿಗೆ ಬಂದಿಳಿದು ಈಗಾಗಲೇ ನಿನ್ನೆಯೂ ಕೂಡ ಪಥಸಂಚಲನ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಓಕೆ ರಾಘವೇಂದ್ರ, ಕಾದ್ ನೋಡೋಣ ಯಾವ ರೀತಿ ಶಕ್ತಿ ಪ್ರದರ್ಶನ ಬಿಜೆಪಿ ನಾಯಕರಿಂದ ಆಗತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.